ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ? ಎಲ್ಲರೂ ಕಾಯಕತ್ತಿದ್ರಿ ಈ ವಿಡಿಯೋಗೋಸ್ಕರ. ಪೇಮೆಂಟ್ ಎಷ್ಟು ಬಂತು ಅಕ್ಕ ಹೇಳಿ ಅಂತ ಕಮೆಂಟ್ ಮಾಡಿದ್ರಿ. ಮತ್ತೊಬ್ರು ಸಾವಿತ್ರಿ ಪೇಮೆಂಟ್ ಎಷ್ಟಾಯ್ತು ಹೇಳಿ ನಾವು ಖುಷಿ ಪಡ್ತೀವಿ ಅಂತ ಕಮೆಂಟ್ ಮಾಡಿದ್ರಿ. ನಿಮ್ಮ ಖುಷಿ ನಮ್ಮ ಖುಷಿ, ಎಲ್ಲಾನು ನಾವು ಖುಷಿಯಾಗಿರ್ಬೇಕು, ನೀವು ಖುಷಿಯಾಗಿರ್ಬೇಕು. ಅದು ನೀವು ನೋಡಿ ಸಪೋರ್ಟ್ ಮಾಡಿದಿರ್ತಾನೆ ನನ್ನ ಪೇಮೆಂಟ್ ಬಂದದ್ದು. ನಿಮ್ಮಿಂದ ಮುಚ್ಚಿಡೋದೇನಿಲ್ಲ. ಸ್ವಲ್ಪ ಇದು ಬರೋದು ಲೇಟ್ ಆಗಿತ್ತಲ್ಲ ಸ್ನೇಹಿತರೆ. ಏನಂದ್ರೆ ಅಲ್ಲಿ ಅಕೌಂಟು, ಬ್ಯಾಂಕ್ ಅಕೌಂಟು ಅವರಾಗ ನಾನಿರೋದು ಗಂಡು ಮನೆಯಲ್ಲಿ. ಹಿಂಗಾಗಿ ಅಲ್ಲಿ ಹೋಗಿ ಸ್ವಲ್ಪ ಚೆಕ್ ಮಾಡಿಸೋದು ಲೇಟ್ ಆಗಿತ್ತು. ಹಿಂಗಾಗಿ ತಡ ಆಯ್ತು ಸ್ನೇಹಿತರೆ. ಇವತ್ತು ಹೋಗಿ ಅಕೌಂಟು ಚೆಕ್ ಮಾಡಿಸೋಮಂದ ಅಂತ ಎಷ್ಟಾಗೈತೆ ಏನಾಗೈತೆ ಹೇಳ್ತೀನಿ. ಸ್ವಲ್ಪ ಯೂಟ್ಯೂಬ್ ಮಾಡ್ಬೇಕನ್ನೋರು ಭಾಳ ಮಂದಿ ಕೇಳಾಕತ್ತೀರಿ, ಅಕ್ಕ ನಾವು ಯೂಟ್ಯೂಬ್ ಮಾಡಬೇಕು, ಹೆಂಗ್ರಿ ಏನ್ರಿ ಅಂತ ಮಾಹಿತಿ ಹೇಳ್ರಿ ಅಂತ. ಯೂಟ್ಯೂಬ್ ಮಾಡಿರಿ, ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ಸ್ನೇಹಿತರೆ. ನಾವು ಅಪ್ಲೋಡ್ ಮಾಡ್ಲಿಕ್ಕಂದ್ರೆ ನಮ್ಗೆ ಸಕ್ಸಸ್ ಸಿಗೋದು ಕಮ್ಮ. ನಾವು ಎಷ್ಟು ಶ್ರಮ ಪಡ್ಕೊಂಡು ಅದ್ರ ಮ್ಯಾಗ ನಮ್ಮದು ಸಕ್ಸಸ್ ಸಿಗುತ್ತೆ ಸ್ನೇಹಿತರೆ. ನಾನು ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಶ್ರಮ ಪಟ್ಟೀನಿ. ಮತ್ತು ಶ್ರಮದಿಂದನೇ ಚುಚ್ಚು ಮಾತುಗಳು ಅನುಭವಿಸ್ತೀನಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಚುಚ್ಚು ಮಾತುಗಳು. ಈಗ ನೋಡಿ ನಾಗಿದ್ದು ಗಂಡ ಮನೇಲಿದ್ದು ವಿಡಿಯೋ ಮಾಡೋದು ಪಬ್ಲಿಕ್ನಾಗ ಎಷ್ಟೋ ಮಂದಿಗೆ ಸಹಿಸ್ಕೊಳಕ್ಕಾಗಲ್ಲ. ನಂದು ವಿಡಿಯೋ ಮಾಡಿ ನೋಡೋದು ನಮ್ಮ ಅತ್ತಿ ಮುಂದೆ, ನಿಮ್ಮ ಫ್ಯಾಮ್ಲಿ ಎಲ್ಲರ ಮುಂದೆ ಹೇಳ್ಬಿಡೋದ್ರಿ. ಅವರು ಏನೋ ಅಂದಿಲ್ಲ, ಕರೆ ಹೇಳ್ಬೇಕಂತಾರೆ, ಯಾರು ಏನು ಅಂದಿಲ್ಲ. ನಮ್ಮ ಅತ್ತಿನ ಸ್ವಲ್ಪ ಇದು ಮಾಡಿದರು. ಏನು ಮಾಡೋದು, ಒಟ್ಟಿ ಜೀವನಕ್ಕೋಸ್ಕರ ಮಾಡಲೇಬೇಕಲ್ಲ, ಏನು ತಪ್ಪದು. ನಾನು ಅಲ್ಲಿ ಏನು ತಪ್ಪಿದ್ರೆ ಅದ್ರಾಗ ಹೇಳ್ಕೊಡ್ರಿ, ನಾನು ಬಿಡ್ತೀನಿ ಅಂತಂದು. ಅವರು ಆಟೆ ಕಸು ಮಾಡಿ, ನಾವು ಆಟೆ ಕಸು ಮಾಡಿಸ್ಕೊಂತಾರೆ. ಜನ ಇರ್ತಾರೆ ಅದ್ರಾಗ ಯೂಟ್ಯೂಬ್ ಮಾಡ್ಬೇಕು, ಸಿಟಿಯಾಗಿ ಯೂಟ್ಯೂಬ್ ಮಾಡಿರಿ. ಸಿಟಿಯಾಗಿ ನೀವು ಏನೇ ಮಾಡಿರಿ ಯಾರು ಏನೂ ಕೇಳೋದೇ ಇಲ್ಲ. ನಾವು ಒಳ್ಳೆಯ ಮಾಡಾಕತ್ತೀವಿ ಅಂದ್ರೆ 100 ಮಂದಿ 100 ಮಾತಾಡ್ತಾರೆ. ಯಾಕೆ ನೋಡು ಸೋಷಲ್ ವಿಡಿಯೋ ಮಾಡುತ್ತಾ, ಯಾರು ಮಾಡತ್ತನು ಮುಸುರು ಚಿಕ್ಕು ತೋರಿಸುತ್ತಾ, ಕಸ ಹುಡುಗು ತೋರಿಸುತ್ತಾ, ಬಟ್ಟೆ ಹೋಗಿ ತೋರಿಸುತ್ತಾ, ಪಲ್ಯ ಮಾಡೋದು ತೋರಿಸುತ್ತಾ, ಎಲ್ಲರೂ ಮಾಡಿದ್ದ ತೋರಿಸುತ್ತಾ. ಇಡೀ ಜಗತ್ತಿಗೆ ಹೋಗ್ತಾವೆ. ಎಂಥದ ಏನು ಬರ್ತಾವೆ, ಏನು ಬಿಡ್ತಾವೆ, ಸುಳ್ಳು ಹೇಳ್ತಾ ಸುಳ್ಳೆ ಹೇಳ್ತಾರ. ಹಿಂಗೆ ಮಾಡ್ತಾ ಹಂಗೆ ಮಾಡ್ತಾ 100 ಮಂದಿ 100 ಮಾತಾಡಿದ್ರಿ. ಈ ಕಿವಿಲೆ ಕೇಳಾಕಿ, ಈ ಕಿವಿಲೆ ಬಿಡಾಕಿ, ಮತ್ತು ಈ ಕಣ್ಣೀರು ಅಳಾಕಿದ್ರಿ. ಹತ್ತಿದ್ದು ಭಾಳ ಮನಸ್ಸಿಗೆ ನೋವಾದಾಗ ಹತ್ತೀನಿ ಸ್ನೇಹಿತರೆ. ನಾನು ಯೂಟ್ಯೂಬ್ ಬಿಡಬೇಕಪ್ಪ ಅಂತ 3-4 ಸಲ ಡಿಸೈಡ್ ಮಾಡಿ ವಿಡಿಯೋನ ಹಾಕೀನಿ. ಅದು ಎಲ್ಲ ಭಾಳ ಮನಸ್ಸಿಗೆ ನೋವಾಗೈತೆ. ಅದ್ರಾಗೆಲ್ಲ ಅವಾಗ ಯೂಟ್ಯೂಬ್ ಬಿಡಬೇಡ್ರಿ, ಮಾಡಿರಿ, ಸಕ್ಸಸ್ ಸಿಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಪ್ಯಾಂಟಿಗೆ ಬಂದಿರಂದ್ರೆ ನೀವು ಪೇಮೆಂಟ್ ತೊಗೊಳ್ಳೇಬೇಕು. ಯೂಟ್ಯೂಬ್ ಬಿಡಬೇಡ್ರಿ ಅಂತ ನಮ್ಮ ಸಬ್ಸ್ಕ್ರೈಬರ್ ನಮಗೆ ಹುರುಪು ಕೊಟ್ಟು, ನಾನು ಎಷ್ಟೋ ಬಿಡ್ಬೇಕಂದ್ರೆ ಯಾಕ್ರಿ ವಿಡಿಯೋ ಹಾಕಿಲ್ಲ, ಯಾಕ್ರಿ ಯಾಕಂತ ಕಮೆಂಟ್ ಮಾಡೋದು, ಮತ್ತು ಮೆಸೇಜ್ ಮಾಡೋದು, ಮತ್ತು ಫೋನ್ ಹಚ್ಚೋದು. ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ ಯು ಸೋ ಮಚ್. ಇವತ್ತಿಗೆ 2ನೇ ಪೇಮೆಂಟ್ ತೊಗೋತೀನಿ ಅಂದ್ರೆ ಎಲ್ಲಕ್ಕೂ ನಮ್ಮ ಸಬ್ಸ್ಕ್ರೈಬರ್ 3-4 ಮಂದಿ ಮಾತ್ರ ಏಕಿಟ್ಟು ನಾವು ವಿಡಿಯೋ ಹಾಕ್ಲಿಕ್ಕೂ ಫೋನ್ ಹಚ್ಚೋರು, ಮಾತಾಡೋರು, ಮಾಡಿ ಅಕ್ಕ ಅದ ರೀ. ಒಂದು 4-5 ಮಂದಿ ಮಾತಾಡೋ ಸ್ನೇಹಿತರೆ ನಮ್ಮ 0 ಸಬ್ಸ್ಕ್ರೈಬರ್ ಅಂತ ನೋಡ್ಕೋತಾ ಬಂದರೆ ಇನ್ನೂ ನೋಡ್ತಾರೆ. ಮತ್ತು ಇನ್ನೂ ಸೂರ್ಯಕ್ಕ ಒಬ್ಬರು ಸಿಸ್ಟರ್ ಒಬ್ಬರು ಅವರು ನೋಡ್ತಾರೆ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಹೊಸಕೋಟೆ ಸಿಸ್ಟರ್ ಒಬ್ಬರು, ಮತ್ತು ಬೆಳಗಾವಿ ಸಿಸ್ಟರ್ ಒಬ್ಬರು, ಮತ್ತು ಸೂರ್ಯಕ್ಕ ಸಿಸ್ಟರ್ ಒಬ್ಬರು ತಾಳಿಕೊಟ್ಟವರು, ಮತ್ತು ನಾಲ್ವರು ಸಿಸ್ಟರ್ ಒಬ್ಬರು, ಒಂದು 5-6 ಮಂದಿ ಸ್ನೇಹಿತರೆ. ಆದರೆ ಡೈಲಿ 0 ಸಬ್ಸ್ಕ್ರೈಬರ್ ಅಂತ ನಮಗೆ ಹುಡುಕ್ ಕೊಟ್ಟು ಮಾಡಿದ್ರಂದ್ರೆ ಅವರೇ ತುಂಬಾ ಖುಷಿ ಆಗುತ್ತೆ, ಒಂದು ಹೆಮ್ಮೆ ಇದೆ. ಯೂಟ್ಯೂಬ್ನಾಗೂ ನಾನು ಒಂದೇನೋ 1-2 ಪೇಮೆಂಟ್ ತೊಗೊಂಡಿಲ್ಲ, ಇನ್ನೂ 3ನೇ ಪೇಮೆಂಟ್ ತೊಗೋತೀನಿ ರೀ. ಮುಂದೆ ಬರೋ ದಿನಗಳಲ್ಲಿ ಲೇಟ್ ಆಗುತ್ತೆ. ಒಂದು 5-6 ತಿಂಗಳು. ದೊಡ್ಡ ಯೂಟ್ಯೂಬರ್ ಏನು ಮಾಡ್ತಾರೆ, ತಿಂಗಳ ಪೇಮೆಂಟ್ ಅಂತ. ನಮ್ಮದು ವರ್ಷಕ್ಕೆ 2 ಪೇಮೆಂಟ್ ಬರುತ್ತೆ ಅಂತಾರೆ. ಯಾಕಂದ್ರೆ ನಾನು ಡೈಲಿ ವಿಡಿಯೋ ಹಾಕ್ತೀನಿ ರೀ. ಒಂದಿನ ವಿಡಿಯೋ ಮಿಸ್ ಮಾಡಲ್ಲ. ಡೈಲಿ ಕರೆಕ್ಟ್ ಟೈಮ್ಗೆ ಹಾಕಲ್ಲ, ಅಂದ್ರೆ ಟೈಮ್ ಚೇಂಜ್ ಆಗುತ್ತೆ, ಹಾಕ್ತೀವಿ. ನಾವು ಯೂಟ್ಯೂಬ್ನಲ್ಲಿ ಅರ್ನಿಂಗ್ಸ್ ಮಾಡ್ಬೇಕಾದ್ರೆ ಡೈಲಿ ವಿಡಿಯೋ ಹಾಕಲೇಬೇಕು. ಕಂಟೆಂಟ್ ಇರಬೇಕು ಸ್ನೇಹಿತರೆ. ತಮ್ನೇಲು, ಟೈಟಲು, ಮತ್ತು ನಾವು ಟೈಟಲ್ ಏನು ಕೊಡ್ತೀವಿ, ತಮ್ನೇಲ್ ಏನು ಹಾಕ್ತೀವಿ, ಅದ್ರ ಮ್ಯಾಗೂ ಡಿಪೆಂಡ್ ಆಗುತ್ತೆ. ಅದ್ರ ಮ್ಯಾಗೂ ವ್ಯೂಸ್ ಬರ್ತಿರ್ತಾವೆ. ಒಂದು ಸ್ವಲ್ಪ ಆದರೂ ವ್ಯೂಸ್ ನನಗೆ ಬರ್ತಾವಲ್ಲ. ಈಗ ಸ್ವಲ್ಪ ಕಮ್ಮಿ ಆಗ್ಯಾವ ಸ್ನೇಹಿತರೆ. ಈ ಸಲ ಪೇಮೆಂಟ್ ಆಗೋದು ಒಂದು 8 ತಿಂಗಳು ಆಗುತ್ತೆ ಅನ್ನೋ ಗೊತ್ತಿಲ್ಲ. ಮತ್ತು ಮುಂದೆ ಈ ತಿಂಗಳು ಕಮ್ಮಿ ಆಗಿದೆ, ಮುಂದಿನ ತಿಂಗಳು ಜಾಸ್ತಿನ ಆಗ್ತಾವೆ, ಹೇಳೋಕ್ಕಾಗಲ್ಲ. 6 ತಿಂಗಳ ಸಿಸ್ಟಮ್ ಚೆನ್ನಾಗಿತ್ತು. ಹಿಂಗಾಗಿ ನನ್ನ ಪೇಮೆಂಟು ಜಲ್ದಿ ಬಂತಂತ ಹೇಳ್ಬೋದು. ಈ ತಿಂಗಳು ಯಾವತ್ತು ನೋಡೋಣ ಸ್ನೇಹಿತರೆ. ಈ ತಿಂಗಳು ಶುರು ಆಗೈತೆ. ಬರೀ ಪೇಮೆಂಟ್ ಎಷ್ಟಾಯ್ತು ಅಂತ ಎಲ್ಲರೂ ಕೂತೋರಂತ ಕಾಯ್ತೀರಿ, ಬೈಯಾಕತ್ತಿರ್ಬೇಕು ಸ್ನೇಹಿತರೆ. ನೀವು ಹೇಳಕ್ಕ ಅಂಥೇಳಿ ಫೈನಲಾಗಿ ಹೇಳ್ಬೇಕಂದ್ರೆ ನಾವು ಯೂಟ್ಯೂಬ್ ಪೇಮೆಂಟ್ ಆಗಿದ್ದು ಡೈರೆಕ್ಟ್ ನಾವು ರೊಕ್ಕ ಹೇಳಂಗಿಲ್ಲ ಸ್ನೇಹಿತರೆ. ಇಷ್ಟೇ ಆಗೈತೆ ಅಂತ ನಾವು ಬಿಡಿಸಂಗಿಲ್ಲ. ಒಂದು ವಸ್ತು ಮೇಲೆ ಹಾಕಿ ನಾವು ಹೇಳ್ಬೋದು ಸ್ನೇಹಿತರೆ. ಇವಾಗ ನಾನು ಎದ್ರ ಮ್ಯಾಗ ಹಾಕಿ ಹೇಳ್ತೀನಿ ಅಂದ್ರೆ, ಒಂದು ರಾಟಿ ಮುಂದೆ ಕುಂತಿ ಸ್ನೇಹಿತರೆ. ರಾಟಿ ಮ್ಯಾಗನೇ ಹೇಳ್ತೀನಿ. ಇದು 8,000 ರೂಪಾಯಿ ರಾಟಿ ಅದ ಸ್ನೇಹಿತರೆ. ಇಂಥದ್ದೊಂದು ರಾಟಿ ತೊಗೊಬೋದು ನೋಡಿ. 8,000 ರೂಪಾಯಿದು ಒಂದು ರಾಟಿ ಅಂದ್ರೆ
ಇಂಥದ್ದು ರಾಟಿ ತೊಗೊಂಡು ಒಂದಿಷ್ಟು ಚಿಲ್ಲರ ಮ್ಯಾಗ ಒಂದಿಷ್ಟು ಚಿಲ್ಲರ ಬಂದವು ಅಂತ ತಿಳ್ಕೊರಿ. ಸ್ವಲ್ಪ ಇನ್ನೊಂದು 100-200 ಒಂದು ಸ್ವಲ್ಪ ಹೆಚ್ಚು ಬರ್ತದೆ. 9,000 ಸನಿಗೆ ಬರ್ತಿತ್ತು ಸ್ನೇಹಿತರೆ. 8,000 ಒಂದು ರಾಟಿ ಬರುತ್ತೆ ನೋಡಿ. ಇದಕ್ಕೆ 8,000 ರೂಪಾಯಿ ಬರ್ತದೆ ರಾಟಿಗೆ ಒಂದು ಬರುತ್ತೆ ಸ್ನೇಹಿತರೆ. ಮ್ಯಾಗ ಒಂದು ಸ್ವಲ್ಪ ಚಿಲ್ಲರೆ ಬಂದ ಬಿಡಿ. ಇಷ್ಟು ಬಂದೈತೆ ನೋಡಿ. ಯಾಕಂದ್ರೆ ವಾಸಲೆ ಹೆಚ್ಚು ಬಂದಿತ್ತು, ಈ ಸಲ ಕಮ್ಮಿ ಬಂದಿತ್ತು ಅಂತ ಅನ್ಕೋತಿರ್ಬೇಕು. ವಾಸಲೆ 4,500 ರೂಪಾಯಿ 2 ಸೀರೆ ತೊಗೋಬೋದಿತ್ತು. ಹಂಗೆ ಬಂದಿತ್ತು ಸ್ನೇಹಿತರೆ. ಈ ಸಲ ಏನಂದ್ರೆ ವಾಸಲೆ $112 ಆಗಿತ್ತು, ಈ ಸಲ 108 ಆಗಿತ್ತು. ಅದಕ್ಕೆ ಹಿಂಗಾಗಿ ಕಮ್ಮಿ ಬಂದೈತೆ ರೀ. ಮತ್ತು 108 ನಮ್ಗೆ ಕೊಡಲ್ಲ, ಅಲ್ಲಿ ಕಟ್ಟಾಗಿ ಎಲ್ಲ ಮಾಡಿ ನಮ್ಗೆ ಬರ್ಬೇಕಂದ್ರೆ $102 ನಮ್ಗೆ ಬಂದೈತಿ ಸ್ನೇಹಿತರೆ. ಈ ಸಲ ಹೆಂಗೆ ಒಂದು ತಿಂಗಳಿಗೆ ಒಮ್ಮೆ 80 ಪೈಸೆ ಇರ್ತಾವೆ, 90 ಪೈಸೆ ಇರ್ತಾ. ಅದು ಹೆಂಗೆ ಡಾಲರ್ ಅಕೌಂಟಾಗಿ ಗೊತ್ತಾವ ಅದ್ರ ಮೇಲೆ ಬರುತ್ತೆ ಸ್ನೇಹಿತರೆ. ಅದು ಇದು ಅಮೇರಿಕದಲ್ಲ, ನಮಗೆ ಗೊತ್ತಾಗಲ್ಲ. ಈಗ ನಮಗೆ $100 ಆದ್ರೆ $100ನ್ಯಾಗ 45% ಅವ್ರು ತೊಗೋತಾರೆ ಸ್ನೇಹಿತರೆ. 55% ನಮಗೆ ಕೊಡ್ತಾರೆ ಯೂಟ್ಯೂಬ್ ಪೇಮೆಂಟ್ನಾಗ. $100 ನಮಗೆ ಕೊಡಲ್ಲ ಸ್ನೇಹಿತರೆ. ಮತ್ತು ನೀವು ಅಂತಿರ್ಬೇಕು, ಅಕ್ಕ ಎಷ್ಟು ಜಾಸ್ತಿ ಬಂದಿರೋ ಏನಂತಾರೆ, ಲಕ್ಷ ಯೂಟ್ಯೂಬ್ ವಿಡಿಯೋರ್ ಅದಾರ. ನಾವು ಸಣ್ಣ ಯೂಟ್ಯೂಬರ್ ಒಂದು ಮಿಲಿಯನ್ ಹೋಗ್ಬೇಕು. ಹಾಕಿದ ತಕ್ಷಣ ಒಂದು ದಿನಕ್ಕೆ 1 ಮಿಲಿಯನ್ ವ್ಯೂಸ್ ಬಂದಂದ್ರೆ ತಿಂಗಳ ಒಂದು ಏನಾದರೂ ಒಂದು 20-30 ಸಾವಿರ ರೂಪಾಯಿ ದುಡಿಬೋದು. ನೋಡ್ತಿಲ್ಲ, 1K ಹೋಗಲ್ಲ ಸ್ನೇಹಿತರೆ. ಮಿಲಿಯನ್ ಎಲ್ಲಿ ಬರುತ್ತೆ ಹೇಳಿ, ಕಷ್ಟ ಐತ್ರಿ. ಅಷ್ಟು ಸುಲಭ ವಿಡಿಯೋರ್ ದುಡಿತಾರೆ. ನಮಗೆ ನಾನೇ ಎಡಿಟಿಂಗ್ ಮಾಡ್ಕೋಬೇಕು, ನಾನೇ ವಿಡಿಯೋ ಮಾಡಬೇಕು. ನನಗೆ ಹೇಳ್ಬೇಕಂತ ಸ್ನೇಹಿತರೆ, ಯೂಟ್ಯೂಬ್ ಮಾಡ್ತೀನಲ್ಲ, ಯಾರೂ ಸಪೋರ್ಟ್ ಇಲ್ಲ. ಯೂಟ್ಯೂಬ್ ಎಲ್ಲ ಕೆಲಸ ನಾನೇ ಮಾಡ್ಕೋಬೇಕು. ನನ್ನ ಮಗಳು ಸ್ವಲ್ಪ ವಿಡಿಯೋ ಮಾಡಿಕೊಡ್ತಾಳೆ ಯಾವಾಗ ಇದ್ದಾಗ. ಇಲ್ಲಿಕಂದ್ರೆ ರಾಟಿ ಇದು ಟೈಲರಿಂಗ್ ಮಾಡೋಕತ್ತೀನಲ್ಲ, ಫುಲ್ ನನ್ನ ಮಗಳೇ ವಿಡಿಯೋ ಮಾಡ್ತಾಳೆ ಸ್ನೇಹಿತರೆ. ನನ್ನ ಮಗಳು ಇನ್ನೊಂದು ಸ್ವಲ್ಪ ಮಕ್ಕಳು ದೊಡ್ಡಾಗುತ್ತೆ, ನಾವು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಮುಂದೆ ಮಕ್ಕಳು ದೊಡ್ಡ ಎಡಿಟಿಂಗ್ ಮಾಡೋದು, ತಮ್ಮನೆಲ್ಲ ಹಾಕೋದು, ಎಡ್ರಲ್ಲಿ ಹಾಕೋದು ಎಲ್ಲ ಅವ್ರು ಮಾಡ್ಕೊತಾರೆ. ಸಾಲಿ ಕಲ್ತಿರ್ತಾರೆ, ಕರೆಕ್ಟಾಗಿ ಬರೀತಾರೆ. ನಾನು ಒಂದಿಷ್ಟು ಮಿಸ್ಟೇಕು ಆತಾವು. ಯಾರು ಇನ್ನೂ ಆದರೂ ಒಂದು ಕೆಟ್ಟ ಕಮೆಂಟ್ ಹಾಕಿಲ್ಲ. ಈ ಥರ ಮಿಸ್ಟೇಕ್ ಮಾಡಿರೋಂತೂ ಯಾರೂ ಇಲ್ಲ. ಅದು ಒಂದು ಹೆಮ್ಮೆ ಪಡೋ ವಿಷಯ ಸ್ನೇಹಿತರೆ. ನಿಮಗೆಲ್ಲರಿಗೂ ಪೇಮೆಂಟ್ ಎಷ್ಟು ಬಂತಂತ ಕಾಯ್ತಿರ್ತೀವಿ. ಇಬ್ಬರದು ಒಂದು ಟ್ಯೂಷನ್ದು ಹೋಗಿ ಒಂದಿಷ್ಟು ಅವ್ರ ಬಟ್ಟೆ ಬುಕ್ ಆಗೋ ಪೇಮೆಂಟ್ ಬಂತೆ. ಇನ್ನು ಮುಂದೆ ಬರೋ ದಿನಗಳ ಜಲ್ದಿ ಪೇಮೆಂಟ್ ಆಗಲಿ. ಶ್ರಾವಣಿ ಸಾಲಿ ಅಜ್ಜಿ ಆಗುತ್ತೆ ನೋಡೋಣ್ರಿ. ಆ ದೇವ್ರ ಇಚ್ಛೆ ಹೆಂಗಿರುತ್ತೆ ಹಂಗೆ ಆಗುತ್ತಲ್ರಿ. ನಾವು ನೀವು ಮಾಡೋದಲ್ಲ. ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ವಿಡಿಯೋ ಆದಷ್ಟು ಶೇರ್ ಮಾಡಿ, ಆದಷ್ಟು ಲೈಕ್ ಕೊಡ್ರಿ. ಎಷ್ಟೋ ಜನ ಏನು ಮಾಡ್ಬಿಡ್ತಾರೆ ಸ್ನೇಹಿತರೆ, ಲೈಕ್ ಕೊಟ್ಟರೆ ದುಡ್ಡು ಹೋಗ್ತಾವೆ. ನನಗೂ ಇವತ್ತು ಆಗಿದ್ದು, ನನಗೆ ಆಗಿದ್ದು ಘಟನೆ ಭಾಳ ಆಗ್ಯಾವ್ರಿ. ಇದು ನಮ್ಮ ಊರಲ್ಲಿ ವಿಡಿಯೋ ನಮ್ಮ ಶ್ರಾವಣಿ ಒಟ್ಟು ಮಕ್ಕಳು ಒಂದು ಫೋನ್ ಕೊಟ್ಟು ತಂಬ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡ್ತೀನಿ ಚಾನಲ್ ತಂದೆ ಕೊಟ್ಟ. ಲೈಕ್ ಕೊಡಬೇಡವ ನೀನು, ನಮ್ಮ ದುಡ್ಡು ಕಟ್ಟಾತಾವು. ಈಗಂದ್ರೆ ಶ್ರಾವಣಿಗೆ ಸಣ್ಣ ಅದ ಸ್ನೇಹಿತರೆ. ಹಂಗೆ ಮಾಡ್ತಿಡುದ ಅಲ್ಲಿ ಎಲ್ಲರ ಬಾಯಲ್ಲಿ ಲೈಕ್ ಕೊಟ್ಟರೆ ದುಡ್ಡು ಕಟ್ಟಾಗುತ್ತೆ, ನಮ್ಮ ದುಡ್ಡು ಅವ್ರಿಗೆ ಹೋಗುತ್ತೆ ಅನ್ನೋದು ಒಂದು ಭಾವನೆ ಸ್ನೇಹಿತರೆ. ಲೈಕ್ ನಿಂತ ಯಾವ ದುಡ್ಡು $1 ಕಟ್ಟಾಗಲ್ಲ. ನೀವು ಶೇರ್ ಮಾಡಿರಿ, ಲೈಕ್ ಕೊಡ್ರಿ, ವಿಡಿಯೋ ನೋಡಿರಿ. ಏನು $1 ದುಡ್ಡು ಕಟ್ಟಾಗಲ್ಲ. ಆದರೆ ನಿಮ್ಮ ನೆಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಸ್ನೇಹಿತರೆ. ನೆಟ್ ವೇಸ್ಟ್ ಆಗುತ್ತೆ ಅನ್ನೋದು ಬಿಟ್ಟು ಅದು ನೋಡಿ ನೆಟ್ ವೇಸ್ಟ್ ಮಾಡ್ತಿಲ್ಲ. ಹಂಗೆ ನೆಟ್ ವೇಸ್ಟ್ ಆಗುತ್ತೆ ಹೊರತಾಗಿ ನಿಮ್ದು ಯಾವುದೇ ನಿಮ್ದೊಂದು ದುಡ್ಡು ಕಟ್ಟಾಗಲ್ಲ. ದುಡ್ಡು ಕಟ್ಟಾಗಿದ್ದು ನಾವು ಹೇಳ್ತೀವಿ ನೋಡಿ ಬೇಕಾರೆ. ಅದೊಂದು ದುಡ್ಡು ಕಟ್ಟಾಗುತ್ತೆ ಅನ್ನೋ ಎಷ್ಟೋ ಜನಗಳು ಹಾಗೆ ಸ್ನೇಹಿತರೆ. ಇನ್ನು ಮಕ್ಕಳು ದೊಡ್ಡರಂದ್ರೆ ಮಕ್ಳು ಅನ್ಬೇಕಾಗತ್ತೆ ರೀ. ದೊಡ್ಡರು ಅನ್ಸಲ್ಲ ಮಕ್ಳು ಅಂತ ಸ್ನೇಹಿತರೆ. ಮಕ್ಳ ಮ್ಯಾಗೇನಿಲ್ಲ ಇಲ್ಲ ಲೋಪ ಅಂತ ಕಟ್ಟಾಗಲ್ಲ ಅಂದರೆ ಆದರೂ ಫೋನ್ ಕಷ್ಟ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿದೆ ಬಂದಾಗ ಏನೋ ಸಬ್ಸ್ಕ್ರೈಬ್ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಈಗೆಲ್ಲ ನಮಗೇನು ಗೊತ್ತಿಲ್ಲ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆದ್ರೂ ಗೊತ್ತಿಲ್ಲ, ಲೈಕ್ ಆದ್ರೂ ಗೊತ್ತಿಲ್ಲ, ಕಮೆಂಟ್ ಆದ್ರೂ ಗೊತ್ತಿದ್ದಿಲ್ಲ. ಈಗ ಮಕ್ಕಳಿಲ್ಲ, ಸಬ್ಸ್ಕ್ರೈಬ್ ಆದ್ರೂ ಗೊತ್ತು, ಲೈಕ್ ಆದ್ರೂ ಗೊತ್ತು, ಶೇರ್ ಆದ್ರೂ ಗೊತ್ತು, ಕಮೆಂಟ್ ಆದ್ರೂ ಗೊತ್ತು, ಎಲ್ಲ ಗೊತ್ತು. ನಾನೇ ಅವಾಗ ಯೂಟ್ಯೂಬ್ ಮಾಡೋಕ್ಕಿಂತ ಮೊದಲ ಎಷ್ಟು ಜನ ವಿಡಿಯೋ ನೋಡ್ತಿದ್ದೆ, ಅವ್ರಿಗೆ ಒಂದು ಲೈಕ್ ಕೊಡ್ತಿಲ್ಲ, ಕಮೆಂಟ್ ಹಾಕ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸುಮ್ಮನೆ ನೋಡೋದು, ಬಂದ್ವಾ ಇವ್ರು ಫೋನ್ ಸರ್ಸಾಕ್ತೀವ, ಬಂದುವ ಇದು ಹಚ್ಚೋದು, ಇದು ನೋಡೋದು, ಮತ್ತು ಸರ್ಸೋದು, ಬ್ಯಾಡ ಮತ್ತೆ ನೋಡೋದು. ಈ ಥರ ನಾವು ಮಾಡ್ತಿದ್ವಿ. ಈಗ ಯೂಟ್ಯೂಬ್ ಓಪನ್ ಮಾಡಿಂದ ಎಲ್ಲ ಕಲ್ತೀವಿ ಸ್ನೇಹಿತರೆ. ಯೂಟ್ಯೂಬು ಸೋಷಿಯಲ್ ಮೀಡಿಯಾ ಒಳ್ಳೇದಕ್ಕೈತಿ ಕೆಟ್ಟಕ್ಕೈತಿ. ನಾವು ಯಾವ ಹಿಂಗೆ ಯೂಸ್ ಮಾಡ್ತೀವಿ ಆ ಥರ ಐತೆ ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ಮಾರೆ ತೋರಿಸಿ ನಾವು ಕ್ಯಾಮ್ರಾ ಮುಂದೆ ಕುಂತು ಮಾತಾಡ್ತೀವಿ. ಅದರ ಸುಲಭ ಇಲ್ಲ, ಧೈರ್ಯ ಬೇಕು. ಅದಕ್ಕೆ ಒಂದು ಗತ್ತೂ ಬೇಕು ಸ್ನೇಹಿತರೆ. ನಾವು ಹಂಚ್ಕೊತ ಮಾತಾಡಬಾರ್ದು. ಯಾಕೆ ನಾವು ಕಾಲ್ ಮಾಡಿದಾರೆ ತುಡಿ ಮಾಡಿದಾರೆ ಅಂದ್ರೆ ಫಸ್ಟಿಗೆ ಕ್ಯಾಮ್ರಾ ಮುಂದೆ ನಮಗೆ ಮಾಡೋಕೆ ಮಾತು ಭಯ ಬರ್ತಾವೆ ಸ್ನೇಹಿತರೆ. ತೊದಲು ಬರ್ತಾವೆ, ಭಯ ಬರ್ತಾವೆ. ಒಂದು ಸ್ವಲ್ಪ ನಮ್ಗೆ ರೂಢ ಆತಂದ್ರೆ ದಿವಸ ಮ್ಯಾಗ ಏನೂ ಆಗಲ್ಲ. ಮಾಡಿ ಯಾರು ಯೂಟ್ಯೂಬ್ ಮಾಡ್ತೀನಿ ಅಂತಲ್ಲ ಅವ್ರ ಸೊಲ್ಯೂಷನ್ ಏನು ಕೊಡ್ತೀನಿ ಅಂದರೆ ಯೂಟ್ಯೂಬ್ ಮಾಡಿ ಬಿಡಬೇಡಿ. ಯೂಟ್ಯೂಬ್ಲಿಂದ ಒಳ್ಳೆಯ ಒಂದು ಆದಾಯ ಮಾಡ್ಬೋದು. ಆದರೆ ಒಂದಿಷ್ಟು ನಿಮ್ಮ ನೆಶಿಬಕ್ಕೆ ನ್ಯೂಸ್ ಎಲ್ಲ ಚೆನ್ನಾಗಿ ಬಂದು ಅಂದ್ರೆ ಒಳ್ಳೆ ಮಾಡ್ಬೋದು. ಆದರೆ ಯೂಟ್ಯೂಬ್ನಲ್ಲಿ ರೊಕ್ಕ ಹಾಕಿ 1 ಲಕ್ಷ ಹಿಂಗೆ ಯೂಸ್ ತೊಗೋತಾರೆ, ಆ ಥರ ಮಾಡಬೇಡ್ರಿ. ನಾವು ಶ್ರಮಪಟ್ಟ ದುಡಿಬೇಕ್ರಿ.
ರೊಕ್ಕ ತಕ್ಕೊಂಡು ದೊಡ್ಡಾಗಲ್ಲ ಅಂತಾರೆ. ನಾವು ಏನೋ ₹1 ಹಾಕ್ಲಾರ್ನ ರೊಕ್ಕ ತಕ್ಕೊತೀವಲ್ಲ, ಅಲ್ಲೊಂದು ನಮ್ಮ ಕಷ್ಟಕ್ಕೆ ಶ್ರಮ ಇದ್ದೇ ಇರುತ್ತೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಯಾರೂ ₹1 ಇನ್ವೆಸ್ಟ್ ಮಾಡಬೇಡಿ ಯೂಟ್ಯೂಬ್ಗೆ. ನಿಮ್ಮ ಫೋನ್ಲೇ ಯೂಟ್ಯೂಬ್ ಓಪನ್ ಮಾಡಿ ನಿಮ್ಗೆ ಒಂದು ಪೇಮೆಂಟ್ ಬಂದ ಆದ್ರೆ ನೀವೇನು ಬೇಕಾದ್ರೆ ತೊಗೊಳಕತ್ರಿ. ನಾನು ಏನು ನೋಡಿ ಅದೋ ಸ್ಟ್ಯಾಂಡ್ ಹೋಗಿ ಸಬ್ಸ್ಕ್ರೈಬರ್ ಕೊಡ್ಸಲ್ಲ, ಇನ್ನೊಂದು ಇಂಗ್ಲೀಷ್ ಸ್ಟ್ಯಾಂಡ್ ಆರ್ಡರ್ ಕೊಡ್ಸಲ್ಲ, ಇನ್ನೂ ಸೆಲೆಕ್ಟ್ ಮಾಡಲ್ಲ. ಇಡೀ ಬರೀ ಒಂದು ಫೋನಿನಿಂದ ನಂದೆಲ್ಲ ಯೂಟ್ಯೂಬ್ ಕೆಲಸ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ಇರ್ತೀನಿ. ಬಾಯ್ ಸ್ನೇಹಿತರೆ.